ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ಬೆಳಗ್ಗೆ ಬೇಗ ಎದ್ದು ಚಹಾ ಕುಡಿದೆ. ಚಹಾ ಕುಡಿದಾದ್ಮೇಲೆ ಮನೆಗೆ ಬೇರೆ ಸ್ವಚ್ಛ ಮಾಡಬೇಕು ಅಂತ ಸುಟ್ಟಿ ಮಾಡಿದ್ದ ವಿಕಪ್ ತೊಗೊಂಡಿದ್ದೆ. ಸೊ ಹಾಗಾಗಿ ನೋಡಿ ನಮ್ಮ ಮನೆ ತಿಪ್ಪಿ ಬೇರೆ ಆಗಿದ್ದೆ. ಮನೆ ಪೇಂಟ್ ಮಾಡೋರು ಬಂದಿದ್ದರು, ಅವ್ರು ನೀರು ಕೊಡು ಅಂತ ನೀರು ಕೊಟ್ಟೆ, ಕುಡಿದ್ರೆ. ನೋಡಿ ಫ್ರೆಂಡ್, ನಾನು ಹೆಂಗಿದ್ದೆ, ಡೈಲಿ ಹೆಂಗಿರ್ತೀನಿ ಇವಾಗ ಹೆಂಗಾಗಿದ್ದೀನಿ ನೋಡು. ಬಣ್ಣ ಕಲಿಸ್ಬೇಕು ಅಂತ ನೀರು ಕೊಡು ಅಂದರೆ ನೀರು ಕೊಟ್ಟೆ. ನೀರು ಕೊಡೋದಾದಮೇಲೆ ನಾನು ಎಲ್ಲ ಸ್ವಚ್ಛ ಮಾಡಬೇಕಲ್ಲ, ತೆಗಿಬೇಕಂತ ಹೇಳ್ಬಿಟ್ಟು ಫ್ಯಾನ್ ಆಫ್ ಮಾಡಿಬಿಟ್ಟು ಮತ್ತೆ ಕೋಂದಿ ಮಡ್ಚ್ಬೇಕಂತ ಕೋಂದಿ ಮಡ್ಚಿಡ್ಲತ್ತೀನಿ. ಒಂದೊಂದು ಸಾರಿ ಅನ್ನಿಸ್ತಪ್ಪ, ಈ ದಸರಿ ಯಾಕ್ರ ಬರ್ತದಪ್ಪ ಅಂತ ಹೇಳ್ಬಿಟ್ಟು. ಯಾಕಂದ್ರೆ ಎಲ್ಲ ಸ್ವಚ್ಛ ಮಾಡಬೇಕು, ತೊಳಿಬೇಕು, ಬಳಿಬೇಕು, ಕಸ ಹುಡುಗಬೇಕು, ಬಣ್ಣ ಹಚ್ಚಬೇಕು ಅಂತೆಗಿಸಿ ಬಣ್ಣ ಬೇರೆ ಕಲಿಸ್ತಾ ಇದ್ರು. ಬಣ್ಣ ಕಲಿಸ್ಬಿಟ್ಟು ನಮ್ಮ ಅಕ್ಕ ಕರಿತಾಯಿತ್ತು, ಬಾ ಏನಾದರೂ ಕುಡಿಯೋಂತೆ ಅಂತ. ಅದಕ್ಕೆ ನೋಡಿ ನಮ್ಮ ಮನೇಲಿ ಎಷ್ಟು ಪಾತ್ರೆಗಳೆಲ್ಲ ತೊಳೆದು ಹಾಕಿವಿ. ನಮ್ಮ ಮನೆಗೆ ಹೋಗುತ್ತೆ ನನ್ನ ಮದುವೆ. ಈಗ ನೋಡ್ರಿ ಹ್ಯಾಂಗ ಕುಡಿಯತ್ತ ಜ್ಯೂಸ್. ನಾನು ಹತ್ರ ಕಸ್ಕೊಂಡು ಕುಡಿತಿದ್ದೆ. ಒಂದು ಸ್ವಲ್ಪ ಕುಡಿ ಅಂತ ಹೇಳ್ಬಿಟ್ಟು. ಆಮೇಲೆ ನಮ್ಮ ಅಕ್ಕ ಅಂತಿದ್ದು ಕುಡಿಲಿ ಏನಾಗಲ್ಲ ಅಂತ. ಅವಳು ಬಳ್ಳಿ ಇದಿಷ್ಟು ಕೊಟ್ಲು, ಅವಳು ಇಷ್ಟು ನೀರಲ್ಲಿ ಕುಡಿದೆ. ನೋಡಿ ಎಷ್ಟು ಖಾಲಿ ಆದರೂ ಕುಡಿತಿದ್ದ. ಫೈನಲಿ ಅವ ಹಾಸಕ್ಕೆ ಬಂದ, ಸ್ವಲ್ಪ ಹಚ್ತಾ ಇದ್ರು. ನಾನು ಅದ್ರಾಗ ಬಿಟ್ಟು ಎಲ್ಲ ಸ್ವಚ್ಛ ಮಾಡಬೇಕು ಅಂತ ಹೇಳ್ಬಿಟ್ಟು ಮಂಚದ ಮೇಲೆ ಇರೋದೆಲ್ಲ ತೆಗೆದು ಕಸ ಗುಡಿಸಿ. ಅದೇ ಟಿ ವಿ ಬೇರೆ ಒರೆಸಿ, ಅದು ಟಿ ವಿ ಖರಾಬಾಗಿದ್ದ. ಆದರೂ ನಮ್ಮ ಮನೆಯಲ್ಲ ಮಮ್ಮಿ ಹೊಸ ಹಾಕು ಅಂದರೆ ಬಿಡಲಿ. ಹೊಸ ಹಾಕ್ಲಕ್ಕ ಅಟ್ಟೆ ಇಡ್ತಾಳೆ ಮಮ್ಮಿ. ಸುಮ್ಮನೆ ಟಿ ವಿ ತೊಗೊಂಡು ವೇಸ್ಟ್ ಮಾಡ್ತಾರೆ, ಚಾಲು ಇಲ್ಲ ಬಿಡೋದಿಲ್ಲ. ಅದು ಮಮ್ಮಿ ಅಂದ್ರೆ ಭೀ ಸ್ವಚ್ಛ ಮಾಡಿ ಚಾಲು ಮಾಡ್ಸೋಕೆ ಬರ್ತದ ಅಂದಳು. ಅದಕ್ಕೆ ಸುಮ್ಮನೆ ಸ್ವಚ್ಛ ಮಾಡತ್ತೀನಿ. ಅದು ಹಾಕ್ಲಿಕ್ಕೆ ಬರಲಾಗಿತ್ತು. ಸೊ ಹಂಗಾಗಿ ತೆಗೆದು ಹೆಂಗೆ ಬರ್ತದೆ ಅಂತ ನೋಡ್ದೆ. ತೆಗಿಲಕ್ಕೆ ಬರಲಾಗಿತ್ತು, ಹಾಕ್ಲಕ್ಕೆ ಬರಲಾಗಿತ್ತು. ಮತ್ತು ಅದಕ್ಕೆ ನೋಡಿದೆ, ಬಿಚ್ಚಿದ ಎಲ್ಲ ಮಾಡ್ದೆ. ಹೆಂಗೆ ಸ್ಪ್ರೇ ಮಾಡಬೇಕಂತ ಗೊತ್ತಾಗಲಿಲ್ಲ. ಆಮೇಲೆ ಬಂತು, ಏನೋ ಸಿಕ್ಕಾಕೊಂಡಿತ್ತು. ಅದಾದಮೇಲೆ ಎಲ್ಲ ಟಿ ವಿ ಒರೆಸಾದ್ಮೇಲೆ ಎಷ್ಟು ಸ್ವಚ್ಛ ಮಾಡ್ತೀನಿ, ಒಟ್ಟು ಸ್ವಚ್ಛ ಅಲ್ಲಕ್ಕೆ ಇಲ್ಲ, ತಯಾರೇ ಇಲ್ಲ ಅದು ಸ್ವಚ್ಛ ಅಲ್ಲಕ್ಕೆ. ಅಷ್ಟು ದುಮ್ ಕುಂತಿತ್ತು, ಎಲ್ಲಿಂದ ಬರ್ತದೋ ಏನು ಸುದ್ದಿ. ಪೇಂಟ್ ಮಾಡೋ ಅಂಕಲ್ ಬಂದುಬಿಟ್ಟು ಹೇಳತ್ತಿರು, ವಿಡಿಯೋ ಮಾಡತ್ತಿದ್ದಿ ಹಬ್ಬ ಅಂತ ಈಸಿ, ಅದಕ್ಕೆ ನೀವು ಭೀ ಬರ್ತೀರಿ ಅಂಕಲ್ ಅಂದವ್ರಿಗೆ. ಆಮೇಲೆ ಒಳಗೆ ನೀರಿನ ಕೊಡ ತಂದು ಹೊರಗೆ ಇಡ್ಲತ್ತೀವಿ. ಮೊದಲೇ ನಮ್ಮಲ್ಲಿ ಎನರ್ಜಿ ಇಲ್ಲ, ಊಟ ಮಾಡಿರಲಿಲ್ಲ, ಏನಿರಲಿಲ್ಲ, ಚಹಾ ಕುಡಿದಿದ್ದು ಬೆಳಗ್ಗೆ. ಅದಾದಮೇಲೆ ತಿಜೋರಿ ಬೇರೆ ಒರೆಸ್ಬೇಕು ಅಂದ್ರೆ ಸ್ವಲ್ಪ ಮುಂದಕ್ಕೆ ತೊಗೊಂಬಂದ್ವಿ. ತಿಜೋರಿ ಒರೆಸ್ಬೇಕು ಅಂತ ಒಳಗಡೆ ಇರೋದೆಲ್ಲ ಕ್ಲೀನ್ ಮಾಡಿದೆ. ಅದಾದಮೇಲೆ ನಾನು ಡಾಕ್ಯುಮೆಂಟ್ಸ್ಗಳನ್ನು ತೆಗೆದಾದ್ಮೇಲೆ ಮಮ್ಮಿ ಅಂತಿದ್ದು ಜಲ್ದಿ ಒರೆಸು ಹಂಗೆ ಹಿಂಗೆ ಅಂತ. ನಿಂದ್ರ ಮಮ್ಮಿ ಒರೆಸ್ತೀನಿ, ಎಷ್ಟೊತ್ತ ಅಂತ ಒರೆಸ್ಕೊತ ಕೊಡ್ತೀಯ ಅಂತ ಅನ್ಲತ್ತಿಳು. ಒರೆಸ್ತೀನಿ ಅಂದ. ನಮ್ಮ ಮಾಯಿ ಬಂದಳು, ಜರ ನಾಷ್ಟ ಕೊಡವ ಅಂದಳು. ಬಂದು ನಿಂತಳು. ಅದಾದಮೇಲೆ ನೋಡಿ, ಇವರೇ ನಮ್ಮ ರಾಮು ಅಂಕಲ್. ಇವರು ಪೇಂಟ್ ಇಷ್ಟು ಚಂದ ಮಾಡ್ತಾರೆ ಕೇಳಬಾರ್ದು. ಎಲ್ಲ ನೀಟಾಗಿ ಹಚ್ಕೊಡ್ತಾರೆ, ಮತ್ತು ಕಡಿಮೆ ಬೆಲೆಗೆ ಹಚ್ಕೊಡ್ತಾರೆ. ಚಂದ ಪೇಂಟ್ ಮಾಡ್ತಾರೆ. ನಮ್ಮ ಮನೆ ಹ್ಯಾಂಗದ ಈಗ, ಮುಂದೆ ಎಲ್ಲ ಆದಮೇಲೆ ಹ್ಯಾಂಗೆ ಆಗ್ತದೆ ಗೊತ್ತಿಲ್ಲ. ಅಲ್ಲಿ ಗಂಟ ಸ್ವಚ್ಛ ಮಾಡ್ಬೇಕಂದ್ರೆ ಕುತ್ತಿಗೆಗೆ ಬರ್ತದೆ ನಮಗೆಲ್ಲ. ನಮ್ಮ ಮಮ್ಮಿ ಬೇರೆ ಹೊಸವಾಗಿತ್ತಂತ ಉಪ್ಪಿಟ್ಟು ಮಾಡತ್ತಿವಳು. ನೋಡಿ ಇವರೇ ರಾಮು ಅಂಕಲ್. ನಮ್ಮ ಮಮ್ಮಿ ಅದು ಉಪ್ಪಿಟ್ಟು ಮಾಡ್ಯಾವ, ಹೊಸವಾಗ್ಯಾವ, ಏನಾರ ತಿನ್ಲಕ್ಕೆ ಬರ್ತದೆ ಅಂತ ಮಮ್ಮಿ ಉಪ್ಪಿಟ್ಟು ಮಾಡಿದ್ಲು. ಅದಾದಮೇಲೆ ದೇವ್ರುಗಳೆಲ್ಲ ತೆಗಿಬೇಕು ಅಂತ ಹೇಳ್ಬಿಟ್ಟು ಮಾಡ್ದಾಗಿನ ತೆಗ್ದಿರಲಿಲ್ಲ, ದೇವ್ರು ತೆಗೆದೆವು. ಅದಾದಮೇಲೆ ಏನು ಮಾಡಬೇಕು ಅಂತ ನಾನು ಅನ್ಕೊಂತ ಅಲ್ಲತ್ತಿದ್ದು ಮಮ್ಮಿಗೆ, ಒರೆಸು ಮಿಕ್ಸರ ಸ್ವಲ್ಪ ಹೊಲಸಾಗ್ಯದ ಅಂದಳು. ಅದಕ್ಕೆ ಒರ್ಸ್ಲಕ್ಕೆ ನಂಗೆ ನಿಂತು ಒರ್ಸೋದಾಗ ಮಮ್ಮಿ ಕುಂತು ಒರೆಸ್ತೀನಿ ಅಂದೆ. ಕುಂತು ಒರ್ಸತ್ತೀನಿ, ಅದನ್ನು ಒರ್ಸೋನಾಗಲ್ಲಾಗ್ಯದ. ಅದಾದಮೇಲೆ ಅರ್ಧ ಪೇಂಟ್ ಹಚ್ಲತ್ತಿದ್ರು. ಅವ್ರು ಅಂತಿದ್ದು ನೀನು ಹಚ್ಚು ಕಲಿ ಅಂತ ಇದ್ರು. ನನಗೆ ಬರಲ್ಲ, ಕೈ ಉರಿತದ ಅಲ್ಲತ್ತಿದೆ. ಅದಾದಮೇಲೆ ಸ್ವಲ್ಪ ಹಚ್ಲಕ್ಕೆ ಹೇಳ್ತೀನಿ ಬಾ ಅಂತಂದರು. ನಾನು ಸರಿ ಆಯಿತು ಅಂತ ಹೇಳ್ಬಿಟ್ಟು ಹೋದ ಹಚ್ಬೇಕಂತ. ಅಲ್ಲಿ ಹಚ್ಚು ಇಲ್ಲಿ ಹಚ್ಚು ಅಂತ ಹೇಳತ್ತಿದ್ದವರಿಗೆ. ಆಮೇಲೆ ನನಗೂ ಕೊಟ್ಟರು, ನಾನು ಹಚ್ಲತ್ತಿದ್ದೆ. ನಂಗೆ ಹಚ್ಲಕ್ಕೆ ಬರ್ಲಾಗಿತ್ತು, ಕೈ ಬ್ಯಾನಿ ಆಯಿತು. ಸ್ವಲ್ಪ ಹಚ್ಚಿದೆ ಹಂಗೆ ಹಿಂಗೆ ಮಾಡಿ. ಆಮೇಲೆ ಕೈ ಉರ್ಲೆತ್ತಿತ್ತು ಅಂತ ಬಿಟ್ಟು. ಆಮೇಲೆ ಮಮ್ಮಿ ನಾಷ್ಟ ಮಾಡಿದ್ರು, ನಿಂಬೆಕಾಯಿ ರಸ ಹಾಕ್ಕೊಂಡು ಉಪ್ಪಿಟ್ಟು ತಿನ್ನಬೇಕಾದ್ರೆ ನಾನು, ನಮ್ಮ ಮಮ್ಮಿ ಮತ್ತು ಆ ಅಂಕಲ್ ಪೇಂಟ್ ಮಾಡಕ್ಕೆ ಬಂದಿದ್ರಲ್ಲ ಅವರು. ಇದಾದ್ಮೇಲೆ ಚಹಾ ಕುಡಿಬೇಕಂತ ಹೇಳ್ಬಿಟ್ಟು ಮಮ್ಮಿ ಚಹಾ ಮಾಡಿದ್ಲು. ಚಹಾ ಕುಡ್ದೆ. ನೋಡಿ ಅದಾದಮೇಲೆ ಬಟ್ಟೆ ಎಲ್ಲ ಜಾಸ್ತಿ ಇತ್ತು, ಕಸ ಬೇರೆ ಎಲ್ಲ ಹಾಕಲಿ ಅಂತ ಸುಟ್ವಿ. ಅದಾದಮೇಲೆ ನೋಡಿ ಅರ್ಧ ಮನೆ ಹಿಂಗಾಯಿತು. ಒಂದು ಮನೆ ಕಂಪ್ಲೀಟಾಗಿ ಕ್ಲೀನ್ ಆಯಿತು, ಬಣ್ಣ ಹಚ್ಚಿದ್ರು. ಇನ್ನು 2ನೇ ರೂಮ್ ಹಚ್ಚಿಲ್ಲ. ಅದಾದಮೇಲೆ ನೋಡಿ ಫ್ರೆಂಡ್ಸ್ ಹೆಂಗಾಗಿದ್ದೀನಿ. ಬಟ್ಟೆ ಎಲ್ಲ ಸ್ನಾನ ಇಲ್ಲ, ಏನೂ ಇಲ್ಲ. ಅದಾದಮೇಲೆ ನಾನು ಸ್ವಲ್ಪ ಹಚ್ಚಾರಲಿಲ್ಲ, ಅಲ್ಲೇ ಇಷ್ಟು ಬಣ್ಣ ಬೇರೆ ಕಲರ್ ಬಣ್ಣ ಹಚ್ಚಿದೆ. ಯಾಕಂದ್ರೆ ಅಲ್ಲೆಲ್ಲ ಜಾಸ್ತಿ ಸಾಬೂನು ಅದು ಇದು ಇಡ್ತೀವಿ. ಸೊ ಹಂಗಾಗಿ ಅಲ್ಲಿ ಕ್ಲೀನ್ ಆಗೋಲ್ಲ ಅಂತ ಹೇಳ್ಬಿಟ್ಟು ಸ್ವಲ್ಪ ಪೇಂಟ್ ಹಚ್ಚಿದೆ. ಪೇಂಟ್ ಅಂದರೆ ಯಾಕಂದ್ರೆ ಹೋಗಲ್ಲ ಅದು, ನಾವು ಬೇರೆ ಸುಣ್ಣ ಹಚ್ತೀವಿ. ಅಲ್ಲಿ ಜರ ನಮ್ಮ ಅತ್ತೆ ಪೇಂಟ್ ಕೊಟ್ಟಳು, ಪೇಂಟ್ ಹಚ್ಚಿದೆ, ಜರ ಆಯಿತು. ಅದಾದಮೇಲೆ ಮನೆ ಒರೆಸ್ಬೇಕಂತ ಎಲ್ಲ ಸುಣ್ಣ ಆಗಿತ್ತು. ಸೊ ಹಂಗಾಗಿ ಸ್ವಲ್ಪ ನೀರು ತೊಗೊಂಡು ಬುಟ್ಟ್ಯಾಗ ನೀರು ತೊಗೊಂಡು ಬಣ್ಣ ಒರೆಸ್ಲತ್ತ. ನಮ್ಮ ಮಮ್ಮಿಗೆ ನೀರು ಖಾಲಿ ಮಾಡ್ಯಾವ ಡ್ರಮ್ನಾಗಿನ ಅಂದಿದ್ದ. ನಮ್ಮ ಮಮ್ಮಿ ಡ್ರಮ್ನಾಗ ನೀರು ತೆಗೆದು ಒಯ್ದು ಹೊರಗಿನ ಡ್ರಮ್ಮಿಗೆ ನೀರು ಹಾಕ್ಲತ್ತಿವಳು. ಮುಂಜಾನೆ ಹೇಳಿ ನಮ್ಮ ಮಮ್ಮಿಗೆ, ಯಾವಾಗ ಹೊರಗಿನ ಡ್ರಮ್ನಾಗ ನೀರು ತುಂಬಿ ಒಳಗೆ ತರಬೇಡ ಅಂತೀಸಿ. ಅಂದ್ರೆ ಭೀ ಕೇಳಿಲ್ಲ ಮಮ್ಮಿ, ಅಂದ್ರೆ ಭೀ ಅದೇ ಡ್ರಮ್ ತುಂಬ್ಯಾಳ.
ಎಷ್ಟು ಒರ್ಸ್ಲತ್ತೀನಿ ನಾವು ಒಟ್ಟು ಒರ್ಸುನೇ ಆಗಲ್ಲಾಗ್ಯದ. ಎಲ್ಲ ಕಡೆಗೆ ಬಿದ್ದಿತ್ತು, ಬಣ್ಣ ಜಾಸ್ತಿ ಚಲ್ಲಿತ್ತು. ಅದಾದ್ಮೇಲೆ ಬಣ್ಣ ಎಲ್ಲ ಒರ್ಸಾದ್ಮೇಲೆ ಬಕೆಟ್ನಾಗ ನೀರು ಹಾಕ್ಕೊಂಡು ಜರ ಪಿನಲ್ ಹಾಕ್ಕೊಂಡು ಮನೆ ಒರ್ಸ್ಲತ್ತೀನಿ. ಅದನ್ನು ಕಟ್ತಾಯಾರ ರೆಡಿನೇ ಇಲ್ಲ ಆಗ್ಲಕ್ಕ. ಕೈ ಒರೆಸಿ ನನಗೆ ಕೈ ಬ್ಯಾನಿ ಆಯಿತು, ಹಸನೇ ಆಗಲಿಲ್ಲ. ಅದಾದ್ಮೇಲೆ ಸಾಕು ಬಿಡು ಅಂತ ಬಿಟ್ಟ. ಏನು ಮಾಡ್ಬೇಕಂತ ಗೊತ್ತಾಗಲಿಲ್ಲ. ಅಂದ್ರೂ ಸ್ವಲ್ಪ ಒರೆಸ್ದ್ರೆ ಆಯ್ತು ಅಂತ ಸ್ವಚ್ಛ ಒರೆಸ್ದೆ. ಅಂತಿಂತೂ ಸ್ವಚ್ಛ ಆಯಿತು. ಕಿಟಕಿ ಭೀ ಒರೆಸಿದ್ದಿಲ್ಲ, ಕಿಟಕಿ ಒರೆಸ್ಲತ್ತಿದ್ದೆ. ಮತ್ತು ಬಾಕಲು ಭೀ ಒರೆಸ್ಬೇಕಿತ್ತು, ಬಾಕಲು ಇನ್ನೂ ಒರೆಸ್ಲಿಲ್ಲ. ಕಿಟಕಿ ಎಷ್ಟು ಸ್ವಚ್ಛ ಮಾಡಿದ್ರೆ ಭೀ ಸ್ವಚ್ಛ ಆಗಲ್ಲಾಗಿವು, ಯಾಕಂದ್ರೆ ಬೊಕ್ಕಳು ಹೊಲಸಾಗಿವು. ಯಾಕಂದ್ರೆ ನಾವು ಕಿಟಕಿನೇ ತೆಗಲ್ಲ, ಸೊ ಹಾಗಾಗಿ ಬೊಕ್ಕಳು ಹೊಲಸಾಗಿತ್ತು. ಅದಾದಮೇಲೆ ಬಾಕಲು ಒರೆಸ್ಬೇಕಂತಂದು ಬಾಕಲನ್ನು ಒರೆಸ್ಲತ್ತೀನಿ. ಅದು ಭೀ ಬೊಕ್ಕಳು ಗಲೀಜಾಗಿತ್ತು. ನಮ್ಮ ಮದುವೆಗೆ ಬಂದ ಚಿಕ್ಕಿ ಏನು ಮಾಡ್ತಿದ್ದೆ ಅಂತ ಏನಿಲ್ಲಪ್ಪ ಅಂತಂದು. ಅದಾದಮೇಲೆ ಮೈ ತಗೊಟ್ಟಿಗೆ 8 ಗಂಟೆ ಆಯಿತು. ವಿಭೂತಿ ಹುಡ್ಕಾಡೋದು ಸಿಗಲಿಲ್ಲ, ಕುಂಕುಮ ಹಚ್ಕೊಂಡೆ ಫ್ರೆಂಡ್ಸ್. ಇವತ್ತಿನ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಫ್ರೆಂಡ್ಸ್.